ಅವರು ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಸಂತ್ರಸ್ತೆ ಪರವಾಗಿ ಮಾಹಿತಿದಾರ ಠಾಣೆಗೆ ಹೋಗ್ತಾನೆ, ಸಂತ್ರಸ್ತೆ ಪರವಾಗಿ ಮಾಹಿತಿದಾರ ಠಾಣೆಗೆ ಹೋಗುತ್ತಾನೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿ ವಾದದಲ್ಲಿ ಹೇಳಲಾಗ್ತಾ ಇದೆ. ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಸಂತ್ರಸ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಕಂಪ್ಯೂಟರೈಸ್ಡ್ ದೂರನ್ನ ದಾಖಲಿಸಲಾಗಿದೆ. ಆದ್ರೆ ನಿಯಮಾವಳಿ ಪ್ರಕಾರ ಲಿಖಿತ ರೂಪದಲ್ಲಿ ದೂರನ್ನ ಕೊಡಬೇಕು ಅನ್ನುವಂಥ ವಾದ. ಸಂತ್ರಸ್ತೆ ಪರವಾಗಿ ಮಾಹಿತಿದಾರ ಠಾಣೆಗೆ ಹೋಗ್ತಾನೆ, ಇನ್ನೊಂದು ಲಿಖಿತ ರೂಪದಲ್ಲಿ ದೂರನ್ನ ಕೊಡಬೇಕಾಗಿತ್ತು. ಆದ್ರೆ ಕಂಪ್ಯೂಟರೈಸ್ಡ್ ದೂರನ್ನ ಇಲ್ಲಿ ನೀಡಲಾಗಿದೆ. ಯಾಕೆ? ಈ ಪ್ರಶ್ನೆಯನ್ನ ಕೂಡ ರೇವಣ್ಣ ಪರ ವಕೀಲರು ಮುಂದಿಡ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅವರು ಅನೇಕ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಲಿಖಿತ ರೂಪದಲ್ಲಿ ದೂರನ್ನ ಪಡ್ಕೊಳ್ಬೇಕಾಗಿತ್ತು, ಆದ್ರೆ ಲಿಖಿತ ರೂಪದಲ್ಲಿ ದೂರನ್ನ ಪಡ್ಕೊಂಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಂಪ್ಯೂಟರೈಸ್ಡ್ ದೂರನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಯಾವೆಲ್ಲ ಕಾರಣಕ್ಕೆ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಈ ಮಹಿಳಾ ಅಧಿಕಾರಿ ಜೊತೆಗೆ ಇವರು ಬರ್ತಾರೆ, ಅದರ ಜೊತೆಗೆ ರಹಸ್ಯ ಸ್ಥಳದಲ್ಲಿ ಸೈನ್ ಹಾಕಿಸ್ಕೊಳ್ತಾರೆ. ಇದೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ. ಇಷ್ಟೊತ್ತು SIT ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ರು. ಅವ್ರ ವಾದಕ್ಕೆ ಏನಾಗಿತ್ತು ಅಂತ ಅಂದರೆ, ಈ ತನಿಖೆ ಚುರುಕಾಗಿ ನಡಿಬೇಕು ಅಂತ ಅಂದರೆ ರೇವಣ್ಣವರನ್ನು ವಶಕ್ಕೆ ಕೊಡಬೇಕು, ತನಿಖೆಯನ್ನು ನಡೆಸಬೇಕಾದಂಥ ಅಗತ್ಯತೆ ಇದೆ ಅಂತ ಕೇಳ್ಕೊಳ್ತಾ ಇದ್ರು. ಸೊ ಇನ್ನೊಂದು ಕಡೆಯಲ್ಲಿ ರೇವಣ್ಣ ಪರ ವಕೀಲರು ಈಗ ವಾದ ಪ್ರಾರಂಭ ಮಾಡಿರೋದು. ಅವರು ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದಾರೆ, ಟೆಕ್ನಿಕಲ್ ಆಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇದ್ದಾರೆ. CRPC 154ರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಸಂತ್ರಸ್ತೆ ಪರವಾಗಿ ಮಾಹಿತಿದಾರ ಠಾಣೆಗೆ ಹೋಗ್ತಾರೆ. ಬೆಳಗಿನ ಜಾವ ಮಹಿಳಾ ಅಧಿಕಾರಿಗಳೊಂದಿಗೆ ಸಂತ್ರಸ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಇದೆಲ್ಲ ಹೇಗೆ, ಯಾಕೆ, ಏನು, ಎತ್ತ, ಇದೆಲ್ಲದ್ರ ಬಗ್ಗೆ ಪಾಯಿಂಟ್ಸನ್ನು ರೈಸ್ ಮಾಡ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು.